ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಟೈಟಲ್ ನೋಡಿ ಶಾಕ್ ಆಗ್ಬಿಟ್ಟಿರ್ತೀರ. ಅಂದರೆ ಏನು ಸುದೀಪ್ ಸರ್ ಬಿಗ್ ಬಾಸ್ ಶೋನೇ ಇನ್ಮೇಲೆ ಮಾಡಲ್ವಾ ಅನ್ನೋ ಅರ್ಥದಲ್ಲಿ ದಯವಿಟ್ಟು, ಯಾಕಂದರೆ ನೀವು ನೋಡಲಿ ಅಂತ ಟೈಟ್ಲ್ ಹಂಗೆ ಹಾಕಿರ್ತೀವಿ. ಸೊ ವಿಷಯ ಏನಪ್ಪ ಅಂತಂದರೆ, ಈ ವಾರದ ವೀಕೆಂಡ್ ಎಂದರೆ ಇದರಲ್ಲಿ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಅಂತ ಏನು ಬರ್ತಾಯಿತ್ತು ಶನಿವಾರ ಭಾನುವಾರ, ಅದರಲ್ಲಿ ಕಿಚ್ಚ ಸುದೀಪ್ ಅವರು ಈ ವಾರ ಕಾಣಿಸಿಕೊಳ್ಳುವುದಿಲ್ಲ. ಅಂದರೆ ಅವರು ಬರ್ತಾ ಇಲ್ಲ. ಕಾರಣ ಏನು ಸಾಕಷ್ಟು ಜನ ಗೊತ್ತಿರುತ್ತೆ. KCC ಕ್ರಿಕೆಟ್ ಕಪ್ ನಡೀತಾ ಇದೆ. ಕರ್ನಾಟಕ ಚಲನಚಿತ್ರ ಮಂಡಳಿ ಅವ್ರದ್ದು ಏನಿದೆ, ಫುಲ್ ಇಡೀ ಇಂಡಸ್ಟ್ರಿ ಅವರೆಲ್ಲ ಸೇರಿಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 23, 24, 25 3 ದಿನಗಳ ಕಾಲ ಒಂದು ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ ಮಾಡ್ತಾ ಇದ್ದಾರೆ. ಅದರ ಮುಂದಾಳತ್ವ ವಹಿಸಿರೋದು ಅದರ ಕೀ ಪರ್ಸನ್ ನಮ್ಮ ಕಿಚ್ಚ ಸುದೀಪ್ ಸರ್. ಸೊ ಹಾಗಾಗಿ ಅವರು ಅಲ್ಲಿರಬೇಕು, ಅದನ್ನು ಕಂಪ್ಲೀಟಾಗಿ ಅವ್ರು ನೋಡ್ಕೋಬೇಕು. ಅವ್ರು ಇಲ್ಲದೆ ಅಲ್ಲಿ ಕಷ್ಟ ಆಗುತ್ತೆ. ಸೊ ಒಂದು ಕಡೆ ಇಲ್ಲಿ ಶನಿವಾರನೇ ಬಿಗ್ ಬಾಸ್ನ ವೀಕೆಂಡ್ ಶೂಟ್ ಆಗೋದ್ರಿಂದ ಅವತ್ತಿನ ದಿನ ಅವರು ಸ್ಟೇಡಿಯಮಲ್ಲಿರ್ತಾರೆ. ಆ ಕಾರಣಕ್ಕೆ ಬಿಗ್ ಬಾಸ್ನ ಅವರು ಕೈ ಬಿಡಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಯಾವಾಗಲೂ ಯೂಶ್ವಲಿ ಸುದೀಪ್ ಸರ್ ಆರೋಗ್ಯದ ಕಾರಣ ಹೊರತುಪಡಿಸಿ ಬೇರೆ ರೀಸನ್ಗೆ ಯಾವಾಗಲೂ ಬಿಗ್ ಬಾಸ್ನ ಮಿಸ್ ಮಾಡ್ಕೊಂಡಿದ್ದು ಕಮ್ಮಿ. ಅಂದರೆ ಭಾಳ ರೇರ್ ಕೇಸಲ್ಲಿ ಶೂಟಿಂಗ್ ಅಂತ ಔಟ್ ಆಫ್ ಕಂಟ್ರಿಗೆ ಹೋದಾಗ ಅಂಥ ಟೈಮ್ನಲ್ಲಿ ಮಿಸ್ ಆಗಿದ್ದಿದೆ ಬಿಟ್ಟರೆ, ಇಲ್ಲ ಅಂತಂದರೆ ಸುದೀಪ್ ಸರ್ ಯಾವಾಗಲೂ ಮಿಸ್ ಮಾಡಲ್ಲ. ನಮ್ಮ ಸೀಸನಲ್ಲಿ ಇನ್ಫ್ಯಾಕ್ಟ್ ಒಂದು ವಾರ ಏನೋ ಆಗಿತ್ತು. ಅಂದರೆ ಅದು ಹೆಲ್ತ್ ಇಶ್ಯೂಸಿಂದ ಒಂದು ವಾರ ಏನೋ ಸಮಸ್ಯೆ ಆಗಿತ್ತು. ಅದೇನೇ ಇರಲಿ, ಅದರ ಆಚೆಗೆ ಇವತ್ತು ಹಾಗಾದರೆ ಪಂಚಾಯಿತಿ ಹೇಗೆ ನಡೆಯುತ್ತೆ? ಆಲ್ರೆಡಿ ಪ್ರೊಮೋ ಓಡ್ತಾ ಇದೆ. ಶ್ರುತಿ ಮೇಡಮ್ ಮನೆಯೊಳಗಡೆ ಹೋಗಿದ್ದಾರೆ. ಕ್ಲಾಸ್ನ ಅವರದ್ದೇ ಸ್ಟೈಲ್ನಲ್ಲಿ ನ್ಯಾಯಾಧೀಶರಂತೆ ಒಳಗಡೆ ಕ್ಲಾಸ್ ತಗೋತಾ ಇದ್ದಾರೆ. ಸೊ ವಾರದ ಕತೆ ಇರುತ್ತೆ, ಆದರೆ ಕಿಚ್ಚನ ಜೊತೆ ಇರೋದಿಲ್ಲ, ಶ್ರುತಿ ಮೇಡಮ್ ಜೊತೆಲಿ ಇರುತ್ತೆ. ಅದಕ್ಕೆ ಒಂದು ಬೇರೆ ತರಹದ ಪ್ಯಾಟರ್ನನ್ನು ಐಡಿಯಾನ ಕಲರ್ಸ್ ತಂಡ ಮಾಡಿಕೊಂಡಿದೆ. ಆ ಪ್ಯಾಟರ್ನ್ ಪ್ರಕಾರ ಇವತ್ತು ವೀಕೆಂಡ್ ನಡೆಯುತ್ತೆ. ಸೊ ಆದರೆ ಎಲಿಮಿನೇಷನ್ ಇರುತ್ತೋ ಇರಲ್ವೋ, ಮೋಸ್ಟ್ ಪ್ರಾಬಬ್ಲಿ ಇರಲಿಕ್ಕಿಲ್ಲ. ಯಾಕಂತಂದರೆ ಕಿಚ್ಚ ಸುದೀಪ್ ಸರ್ ಹೊರತುಪಡಿಸಿ ಬೇರೆಯವರು ಎಲಿಮಿನೇಟ್ ಮಾಡಿದ್ದು ಇಲ್ಲಿಯ ತನಕ ನಾನು ನೋಡಿಲ್ಲ. ಏನು ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅದನ್ನು ಹೊರತುಪಡಿಸಿದರೆ, ಯಾಕಂತಂದರೆ ಅವರು ನಾಳೆನೂ ಬರದೇ ಇರೋದ್ರಿಂದ ವೀಕೆಂಡಲ್ಲಿ ಆ ಒಂದು ಕಂಟೆಸ್ಟೆಂಟ್ಗೆ ಎಲಿಮಿನೇಟ್ ಆಗೋ ಕಂಟೆಸ್ಟೆಂಟ್ಗೆ ಸುದೀಪ್ ಸರ್ನ ಮೀಟ್ ಮಾಡೋ ಅವಕಾಶವೂ ಸಿಗಲ್ಲ, ಹಾಗೆ ಎಕ್ಸಿಟ್ ಆಗಬೇಕಾಗತ್ತೆ. ಮೋಸ್ಟ್ ಪ್ರಾಬಬ್ಲಿ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಶ್ರುತಿ ಮೇಡಮ್ ಬರೀ ಕ್ಲಾಸಸ್ ತೊಗೊಂಡು ಹೋಗ್ಬೋದು ಅಂತ ನಂಗೆ ಅನಿಸುತ್ತೆ. ಆದರೆ ಇದೊಂದು ತುಂಬ ರೇರ್ ಕೇಸ್, ಸುದೀಪ್ ಸರ್ ಹೀಗೆ ಬಿಗ್ ಬಾಸ್ ಶೋನ ಮಿಸ್ ಮಾಡಿರೋದು. ಸೊ ಅಂದರೆ ಯಾರೇ ಮಾಡಬಹುದು, ಬಟ್ ಸುದೀಪ್ ಸರ್ ಆ್ಯಟಿಟ್ಯೂಡು, ಆ ಗತ್ತು ಇದೆಯಲ್ಲ, ಅದು ನನ್ನ ಪ್ರಕಾರ ರೀಪ್ಲೇಸ್ ಮಾಡಲಿಕ್ಕೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಂದಿನಂತೆ ಇಲ್ಲಿಯ ತನಕ ನಡೀತಿದ್ದಂತಹ ಏನು ವೀಕೆಂಡ್ ಶೋಸ್ ಇತ್ತು ಅದು ಈ ವಾರ ಕಾಣಿಸ್ಕೊಳ್ಳಲ್ಲ ಬಿಕಾಸ್ ಆಫ್ ಸುದೀಪ್ ಸರ್. ಶ್ರುತಿ ಮ್ಯಾಮ್ ಅದನ್ನು ಇನ್ನೂ ಅವ್ರದ್ದೇ ಸ್ಟೈಲ್ನಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಿರ್ತಾರೆ ಅಂತ ನೀವು ನಂಬಿದ್ದೀವಿ. ಇನ್ನೊಂದೇನು ಅಂತಂದರೆ KCC ಟೂರ್ನಮೆಂಟ್ ನಡೀತಾ ಇರೋದ್ರಿಂದ ಮನೆಯೊಳಗಿನ ಈ ವಾರ ಎಲಿಮಿನೇಟ್ ಆಗಬೇಕಿದ್ದ ಒಬ್ಬ ಕಂಟೆಸ್ಟೆಂಟ್ಗೆ ಇನ್ನೊಂದು ವಾರ ಎಕ್ಸ್ಟ್ರಾ ಟೈಮ್ ಸಿಗುವ ಸಾಧ್ಯತೆಯೂ ಕಾಣ್ತಾ ಇದೆ. ಕಲರ್ಸ್ ತಂಡದವ್ರು ಇಲ್ಲಿ ತನಕ ಈ ಮಾಹಿತಿಯನ್ನು ಎಲ್ಲೂ ಹಂಚ್ಕೊಂಡಿಲ್ಲ. ಯಾಕಂತಂದರೆ ಗೊತ್ತು ಅವ್ರಿಗೆ ಸುದೀಪ್ ಸರ್ ಬರಲ್ಲ ಅಂತ ಹೇಳಿದ್ರೆ ಜನ ಮುಂಚೆನೇ ಪ್ರಿಪೇರ್ ಆಗಿಬಿಡ್ತಾರೆ, ನೋಡಲ್ಲ ಅನ್ನೋ ಅರ್ಥ ಇರ್ಬೋದು. ಆದರೆ ಈ ಹಿಂದೆ ಸೀಸನ್ 3ಯಲ್ಲಿ ವಿನ್ನರ್ ಆಗಿದ್ದಂತಹ ಹಾಗೂ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂತಹ ಶ್ರುತಿ ಮೇಡಮ್ ಅದ್ಭುತವಾಗಿ ಕ್ಲಾಸ್ ತೊಗೋತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರೋಮೋದಲ್ಲಿ ಆಲ್ರೆಡಿ ವಿನಯ್ಗೆ ಕ್ಲಾಸ್ ತೊಗೊಳ್ತಾ ಇರುವಂತಹ ಕ್ವಶನ್ಗಳನ್ನು ನಾವು ನೋಡಿದ್ವಿ. ಈ ವಾರದ ವೀಕೆಂಡ್ ಏನಿದೆ ಅದು ಕಿಚ್ಚನ ಜೊತೆಗೆ ಇರೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ವಿ. ಮುಂದಿನ ವಾರದಲ್ಲಿ ಮತ್ತೆ ಕಿಚ್ಚ ಸುದೀಪ್ ಅವರು ಬರ್ತಾರೆ. ವೀಕೆಂಡ್ ಕಾರ್ಯಕ್ರಮನ ಅವರೇ ನಡೆಸ್ಕೊಡ್ತಾರೆ. ಬಿಗ್ ಬಾಸ್ ನೋಡ್ತಾ ಇರಿ, ಹಾಗೆ ಸ್ಪೀಡ್ ಪ್ಲಸ್ ಕರ್ನಾಟಕದ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.